ಅಷ್ಟೇನೆಲ್ಲ ಎಲ್ಲ ಒಬ್ರು ಯೂಸ್ ಮಾಡ್ಲಿಲ್ಲಲ್ಲ ಅವಾಗ. ಯಾರು ಹೆಲ್ಪ್ ಮಾಡ್ಲಿಲ್ಲ. ನೀವ್ ಅಷ್ಟೇ ನೋಡ್ಕೊಂಡು ಇದ್ರ ಮುಂಚೆ ಏನ್ ಮಾಡ್ತಿದ್ವಿ? ಅದಕ್ ಮುಂಚೆ ಇಲ್ಲಿನೇ ಆಸ್ಪತ್ರೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಅವ್ರಿಗೆ ಒಂದೆರಡು ಸಲ ನಮ್ದು ಅಂತ ಒಂದ್ ಸ್ವಂತ ಒಂದ್ ಬಿಸ್ನೆಸ್ ಅಂತ ಹೇಳಿ ಆಗಿದೆಯಲ್ಲ, ಖುಷಿ ಆಗುತ್ತೆ. ಖುಷಿ ಇವಾಗ ನೀವ್ ಹೇಳಿ, ನಿಮ್ ಹೆಸರು ಆಂಟಿ? ಬೇಕು. ರೇಖಾ ಅವ್ರ ಸರ್ ಹೆಸರು. ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಆಂಟಿ? ತುಂಬಾ ಒಂದು 23 ವರ್ಷ. 23 ವರ್ಷ ಆಯ್ತು. 23 ವರ್ಷದಿಂದ ನೀವು ಚೆನ್ನಾಗಿದ್ದೀರಾ? ಮದ್ವೆ ಆದ್ಮೇಲೆಲ್ಲ ಸರ್ ಜೊತೆ ಚೆನ್ನಾಗಿದ್ದೀವಿ. ಫಸ್ಟಿಗೆ ಬೇರೆ ಬೇರೆ ಅದು ಇದು ಕೂಲಿ ಕೆಲ್ಸ ಅಂತ ಆಸ್ಪತ್ರೆಗೆ ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ಅವಾಗೆಲ್ಲ ಆಗ್ಲಿಲ್ಲ, ಕೊರೋನಾ ಬಂತು. ಆಮೇಲೆ ಅಷ್ಟ್ ಬಿಟ್ವಿ. ಅದಾದ್ಮೇಲೂ ಸ್ವಲ್ಪ ದಿನ ಕೊರೋನಾ ಬಿಟ್ಟು ಅದು ಇದು ಮಾಡಿದ್ವಿ. ನಮಗೆ ಹುಷಾರಿಲ್ದಂಗ ಆಯ್ತು. ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಅಥವಾ ಸೆಟ್ ಆಗ್ಲಿಲ್ಲ. ಹಂಗಾಗಿ ನಾವೇ ಒಂದಾಗೆ ಮಾಡ್ಕೊಳೋಣ, ಅಷ್ಟು ಕಷ್ಟ ಆಗ್ಲಿ ಸ್ಟಾರ್ಟ್ ಮಾಡಿ. ನೀವು ಎಷ್ಟು ವರ್ಷ ಆಯ್ತು ಆಂಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಮಾಡಿ ನಾವೀಗ ಒಂದ್ 6 ತಿಂಗಳು ಅಷ್ಟೇ. 6 ಮಂತ್ಸ್ ಆಯ್ತು. ನೀವು ರೀಸೆಂಟ್ ಆಗಿ ಮಾಡ್ತಿದ್ದೀರಾ ಅಂತ ಆಯ್ತು. ಚೆನ್ನಾಗಿ ನಡೀತಿದೆ ಅಲ್ಲಿ ಬಿಸ್ನೆಸ್? ಅನ್ಸಾಟಿಲ್ಲ. ನಮ್ಮ ಒಂದ್ ರೇಂಜಿಗೆ ರೇಂಜಲ್ಲಿ ಹೋಗ್ತಿದೆ. ಸ್ಟಾರ್ಟಿಂಗ್ ಅಲ್ಲ ಪ್ರಾಫಿಟ್ ಅಂತ ಅಂದ್ರೆ ನಾವು ನಮ್ಮ ಇದಕ್ಕೆ ನಮ್ಗೆ ಗಟ್ಟಿಲ್ಲ ನಡೆಯುತ್ತೆ ಅಂತ. ಯಾಕಂದ್ರೆ ನಾವೀಗ ಎಷ್ಟು ಬಂಡವಾಳ ಹಾಕ್ತಿವೋ ಅದ್ರ ಮೇಲೆ ನಮ್ಗೆ ಹಿಂಗಾಗಿ ನೋಡಿ ವರ್ಷದ್ದೇನೋ ಅನ್ಸ್ಕೊಂಡೆ ಇಲ್ಲ. ಇದು ಜಾಸ್ತಿ ದಿನ ಏನ್ ಆಗ್ಲಿಲ್ಲ, ಒಂದ್ 6 ತಿಂಗಳಾಗಿತ್ತು. ಇದ್ರ ಮುಂಚೆ ಏನ್ ಮಾಡ್ತಿದ್ವಿ? ಅದಕ್ ಮುಂಚೆ ಇಲ್ಲಿನೇ ಆಸ್ಪತ್ರೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಅವ್ರಿಗೆ ಒಂದೆರಡು ಸಲ ಆಗ್ಲಿಲ್ಲ. ಹಾಗಾಗಿ ಅಂತ ನಮಗೆ ಬೇರೆ ಕಡೆ ಎಲ್ಲ ಮಾಡಕ್ ಆಗ್ಲಿಲ್ಲ. ನಾವೇ ಸ್ವಂತಾಗಿ ಅದು ಕೆಲಸ ಏನೇನೋ ಕೆಲಸ ಮಾಡ್ಕೊಂತ ಬಂದ್ವಿ. ಎಲ್ಲ ಆಗ್ತಿರ್ಲಿಲ್ಲ. ಏನೇನೋ ಒಂಥರ ಪ್ರಾಬ್ಲಮ್ ಇತ್ತು. ಬೇರೆ ಕಡೆ ಕೆಲಸ ಕೊಟ್ರೆ ಅದು ಒಂಥರ ಪ್ರಾಬ್ಲಮ್. ನಮ್ದೇ ಸ್ವಂತ ಮಾಡ್ತೀವಿ. ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಅಂತ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆ. ಎಷ್ಟು ಕೆಲಸ ಇರುತ್ತೆ ಆಂಟಿ ನಿಮ್ಗ? ಈ ಕೆಲಸ ಆದ್ರೆ 6 ತಿಂಗಳಾಯ್ತು ನೀವು ಶುರು ಮಾಡಿ. ನಿಮಗಿದು ಇದ್ರಲ್ಲಿ ಖುಷಿ ಇದೆಯಾ ಅಥವಾ ಮಾಡ್ಲೇಬಾರ್ದಾಗಿತ್ತು? ಇಲ್ಲ, ಹಂಗೇನಿಲ್ಲ. ಈಗೆಲ್ಲ ಖುಷಿ ಐತಿ. ಮಾಡ್ಕೊಂಡ್ಮೇಲೆ ನಮಗೆ ನಮ್ದು ಅಂತ ಒಂದ್ ಸ್ವಂತ ಒಂದ್ ಬಿಸ್ನೆಸ್ ಅಂತ ಹೇಳಿ ಆಗಿದೆಯಲ್ಲ, ಖುಷಿ ಇದೆ. ಯಾವಾಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ? ಅಷ್ಟೇನೆಲ್ಲ ಒಬ್ರು ಯೂಸ್ ಮಾಡ್ಲಿಲ್ಲಲ್ಲ ಅವಾಗ. ಯಾರು ಹೆಲ್ಪ್ ಮಾಡ್ಲಿಲ್ಲ. ನೀವ್ ಅಷ್ಟೇ ನೋಡ್ಕೊಂಡು ನಾನು ಮಗ ಅವ್ರು ಏನ್ ಮಾಡ್ತಿದ್ದಾರೆ? ನಾನು ಇವಾಗ ಜಸ್ಟ್ ಆಟೋ ಓಡಿಸ್ತಿದ್ದೆ. ಮತ್ತೆ ಬೇರೆ ಕಡೆ ಗೋಬಿ ಕೆಲಸ ಮಾಡ್ತಿದ್ದೆ. ಗೋಬಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಇವಾಗ ತಿಂಗಳಾಯ್ತು. ಮುಂದೆ ಇದೆಯಾ ಮಾಡಿದ್ಯಾ? ಮ್ಯಾನೇಜ್ ಆಗುತ್ತೆ ಆಂಟಿ ಇದೆಲ್ಲ? ಇವಾಗ ಯಾವಾಗ ನಮ್ಗೆ ಇಷ್ಟು ತುಂಬಾ ಕಷ್ಟದಲ್ಲಿ ಬಂದಿದ್ದೀರಾ? ಯಾವಾಗ ತುಂಬಾ ಖುಷಿ ಆಗಿದ್ದೀರಾ? ಯಾವಾಗಿತ್ತು? ನಮ್ಗೆ ಎಲ್ಲರ ಹತ್ರ ಚೆನ್ನಾಗಿದ್ದಾಗಲೇ ನಮಗೆ ಖುಷಿ. ಅವ್ರು ಚೆನ್ನಾಗಿ ಓಡಾಡ್ತಾ ಇದ್ರೇನೆ ಖುಷಿ. ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ ಖುಷಿ. ಚೆನ್ನಾಗಿ ಒಟ್ಟು ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ನಮಗೆ ಖುಷಿ. ಅವರು ತುಂಬಾ ಚೆನ್ನಾಗಿ ಇರ್ತಾರೆ ನಿಮ್ ಜೊತೆ. ಅದು ಚೆನ್ನಾಗಿ. ಅವ್ರು ಯಾವಾಗಾದ್ರೂ ಟೆನ್ಷನ್ ಆಗಕ್ಕೆ ನಿಮಗೆ ತುಂಬಾ ಟೆನ್ಷನ್ ಆಗಿದೆ? ಅವ್ರಿಗೆ ಹುಷಾರಿಲ್ದಾಗ ನಮ್ಗೆ ಟೆನ್ಷನ್ ಆಗುತ್ತೆ. ನಮ್ಗೆ ಟೆನ್ಷನ್ ಆದಕ್ಕೂ ಹಂಗನ್ಸಲ್ಲ ನಮಗೆ. ಅವ್ರಿಗೆ ಹುಷಾರಿಲ್ದಾಗ ಟೆನ್ಷನ್. ನೀವು ಇದು ಯಾರ ಮುಂಚೆ ಏನಾಗುತ್ತೆ ಹೇಳಿ. ನಿಮ್ಮ ಮಗನಿಗೆ ಸ್ಕೂಲ್ ಹೋಗ್ಸಿ ಆಗ್ಲಿಲ್ಲ. ಅವನಿಗೆ ಹೋಗು ಅಂತ ಅಂತಿ. ಅವನಿಗೆ ಯಾಕೆ ಬಿದ್ದೇನೆ ತಲೆಗೆ ಹತ್ತಿಲ್ಲ. ಒಂಬತ್ತಕ್ಕೆಲ್ಲ ಲಾಸ್ಟ್ ಮಾಡ್ಬಿಟ್ಟ. ಅವನಿಗೆ ಅವಾಗ ಕೊರೋನಾ ಟೈಮು. ಮುಂದಕ್ಕೆ ಹೋಗು ಅಂತ ಅಂದ್ವಿ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ, ಕೊರೋನಾ ಮುಗಿದ್ಮೇಲೆ ಹೋಗು ಅಂದ್ವಿ. ನಾವ್ ಯಾಕೆ ಇಷ್ಟನೇ ಮಾಡ್ಲಿಲ್ಲ. ಇಲ್ಲೇ ಇದ್ ಮಾಡಿದ್ರು ಅವನು ಸ್ವಲ್ಪ ದಿನ ಓದಂಗೆ ಮಾಡ್ದ. ಆಮೇಲೆ ಬಿಟ್ಬಿಟ್ಟ. ಆಗಲ್ಲ. ಈಗ ನಾವು ಒತ್ತಾಯ ಮಾಡಿದ್ವಿ. ಮತ್ತೆ ನೀವು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ಲ, ಕೆಲವೊಬ್ರು ಮನೇಲಿ ಸುಮ್ಮನೆ ಇರ್ತಾರೆ, ಅವ್ರಿಗೆ ಬಿಸ್ನೆಸ್ ಮಾಡ್ಬೇಕಂತ ಅನಿಸ್ತಾರೆ. ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ ಅವ್ರಿಗೆ ಏನಂತ ಕೊಡ್ತೀವಿ? ಸುಮ್ಮನೆ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಗಂಡನ ಕೈಯಲ್ಲೆಲ್ಲ ಮಾಡ್ಕೊಂಡು ಇರೋಕ್ಕಿಂತ ಇಂಥದ್ದೊಂದು ಮಾಡಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಅವ್ರ ಕಾಲ ಮೇಲೆ ಅದು ಇರ್ತಾವ. ಇದು ಅರೇಂಜ್ ಮ್ಯಾರೇಜ್ ಅಂತ ಇಲ್ಲ ಎಷ್ಟು ವರ್ಷದ ಅಂಟಿಗೆ ಪ್ರೀತಿ? ಅಲ್ಲ ಆಂಟಿ, ಮದುವೆ ಮುಂಚೆ ಎಷ್ಟು ವರ್ಷ ಪ್ರೀತಿ? 6 ತಿಂಗಳು. ನಿಮ್ಗೆ ಹಿಂಗ್ ಗೊತ್ತಿರೋದು ಹತ್ರ ಇರೋರ? ಇಲ್ಲ, ಇಲ್ಲಿ ಅವರು ಶಿವಮೊಗ್ಗ. ನಮ್ದು ಟೈಮೇ ನಡಗೇರಿ ಕಟ್ಟೆಯಿಂದ ಕಲ್ಕೊಪ್ಪ ಅಂತ. ಅಲ್ಲಿಂದ ಇಲ್ಲಿಗೆ ಗಂಟೆ ಕನೆಕ್ಟ್ ದೇವ್ರ ನಮ್ಗೆ ಕರ್ಕೊಂಡು
ಆಂಟಿ ಇವಾಗೆಲ್ಲ ತುಂಬಾ ಜಗಳ ಮಾಡ್ಕೊಂಡೆಲ್ಲ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಪಲ್ಸ್ ದೂರ ಆಗ್ತಿದ್ದಾರೆ. ನೀವು ಇಷ್ಟು ಸ್ಟ್ರಾಂಗ್ ಆಗಿ 23 ವರ್ಷದಿಂದ ಇದ್ದೀರಾ, ಅವ್ರಿಗೆ ಏನ್ ಹೇಳ್ತೀರಾ? ಮದುವೆ ಮಾಡ್ಕೊಂಡ್ರು ಒಂದ್ ಟೈಮಿಗೆ ಜಗಳ ಮಾಡ್ಕೊಂಡ್ರೆ ಇನ್ನೊಂದ್ ಟೈಮಿಗೆ ಯಾರಾದ್ರೂ ಒಬ್ರು ಮಾತಾಡ್ಸ್ಬಿಟ್ರೆ ಅಲ್ಲಿ ಕಾಂಪ್ರಮೈಸ್ ಆಗ್ಬಿಡುತ್ತೆ. ಅದ್ ಬಿಟ್ಟು ಅದನ್ನೇ ಹಠ ಸಾಧಿಸ್ಕೊಂತ ಹೋದ್ರೆ ಮೇಂಟೈನ್ ಮಾಡ್ಬಾರ್ದು. ಆಗಲ್ಲ. ಸೋರಿ ಈಗ ನಾನ್ ಜಗಳ ಮಾಡಿದ್ರೆ ನಮ್ಮ ಮನೆಯವರು ಬಹಳ ಮಿಸ್ ಮಾಡಿ ನನಗೆ ಕರೀತಾರೆ. ನಾನ್ ಜಗಳ ಮಾಡಿದಾಗೂ ಅಷ್ಟ ಅಕಸ್ಮಾತ್ ನಾನ್ ಅವ್ರ ಜಗಳ ಮಾಡಿದಾಗೂ ಇಲ್ಲ. ಚೆನ್ನಾಗಿ ಸರಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಮಾತಾಡಿ ಖುಷಿ ಆಯ್ತು. ನಿಮ್ ಬಿಸ್ನೆಸ್ ಚೆನ್ನಾಗಿ ಆಗ್ಲಿ ಅಂತ ಬರ್ತೀವಿ. ಬಾಯ್.